ಸಚಿವ ಮಧು ಬಂಗಾರಪ್ಪ, ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಮುಖರು ಶುಕ್ರವಾರ ಶರಾವತಿ ಹಿನ್ನೀರ ಭಾಗದ ಹಸಿರುಮುಖಿ ಮತ್ತು ಅಂಬಾರಗೋಡ್ಲು ಕಳಸವಳ್ಳಿ ಸೇತುವೆ ಕಾಮಗಾರಿ ವೀಕ್ಷಣೆ ನಡೆಸಿದರು. ಇತ್ತೀಚೆಗೆ ಸಂಸದ ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಲಪ್ಪ ಮೊದಲಾದವರು ಬಂದು ಹೋಗಿದ್ದರು. ಇವೆಲ್ಲ ನೋಡಿದ್ರೆ ಆರಿದ್ರೆಯಲ್ಲಿ ಹುಟ್ಟಿದ ಅಬ್ಬರದ ವಾಗ್ದಾಳಿ ಪುನರ್ವಸು ಮುಗಿದರೂ ತಿಳಿಯಾಗುವ ಲಕ್ಷಣವಿಲ್ಲ. ಅಲ್ಲಿಗೆ ಸೇತುವೆಗೆ ಹಾಕಿದ ಸಿಮೆಂಟ್ ಶರಾವತಿ ಹಿನ್ನೀರಲ್ಲಿ ಹೊಸ ಕೆಸರ ರಂಗು ತರಲು ಸಿದ್ಧವಾಗಿದೆ. ಧೋ ಎಂದು ಸುರಿಯುತ್ತಿದ್ದ ಆರಿದ್ರೆ ಅಬ್ಬರದ ನಡುವೆಯೂ ತಾಲೂಕಿನ ಕಾಂಗ್ರೆಸ್ ಪಾಳೆಯ ಶುಕ್ರವಾರ ಮುಂಜಾನೆಯಿಂದಲೇ ಶರಾವತಿ ಹಿನ್ನೀರ ಭಾಗದ ಹಸಿರು ಮಕ್ಕಿ ಅಂಬರಗೋಡ್ಲಿನಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿದ್ದ ಸೇತುವೆ ಕಾಮಗಾರಿ ವೀಕ್ಷಣೆಯಲ್ಲಿ ತೊಡಗಿತ್ತು. ಇದೇ ವೇಳೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಶಾಸಕ ಗೋಪಾಲಕೃಷ್ಣ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಮೊದಲಾದವರು ಬಿಜೆಪಿ ಮುಖಂಡರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ಹೋಗಿ ಯಾರು ಅಣ್ಣ ತಮ್ಮ ಹೋಗಿ ಫೋಟೋ ಹೊಡ್ಸ್ಕೊಂಡು ಒಂದು 4 ಜನ ತಗೊಂಡು ಬಂದ್ರೆ ಇದೊಂದು ಕೆಟ್ಟ ಚಾಳಿ ಇದೆ. ಇದನ್ನ ಹೇಳಬೇಕಾಗುತ್ತೆ. ಇದನ್ನ ಸ್ಟೇಟ್ ಗವರ್ಮೆಂಟ್ ನ್ಯಾಷನಲ್ ಲೆವೆಲ್ ಹೋಗೋದು, ಬಿಜೆಪಿ ಅವರು ಹೋಗೋದು, ಬಿಜೆಪಿ ಅಧ್ಯಕ್ಷರು ಇವರೇ ಹೋಗೋದು, ಇವರೇ ಪಟ್ಟಿಗೆ ಇಟ್ಕೊತಾರೆ, ಇವರೇ ಕಟ್ ಮಾಡ್ತಾರೆ. ಗಡ್ಕರಿ ಅವ್ರನ್ನ ಕರೆಸ್ತಾರೋ, ನರೇಂದ್ರ ಮೋದಿ ಅವ್ರನ್ನ ಕರೆಸ್ತಾರೋ, ಇಲ್ಲ ಅವ್ರು ನರೇಂದ್ರ ಮೋದಿ ಅವ್ರ ಫ್ರೆಂಡ್ ಬಹಳ ಒಬ್ಬರು ಇದ್ದಾರೆ ಟ್ರಂಪ್ ಅಂತ, ಅವ್ರನ್ನ ಬೇಕಾದ್ರೆ ಕರೆಸ್ಕೊಳ್ಳಿ, ನಮಗೇನಿಲ್ಲ. ಆದ್ರೆ ಅವ್ರು ಬಂದು ಓಡಾಡೋರ್ಗು ನಾವು ಕಾಯ್ಬೇಕು ಅನ್ನೋದು ಪರಿಸ್ಥಿತಿ ಇಲ್ಲ. ಯಾವಾಗ ರೆಡಿ ಆಗುತ್ತೆ ಸಾರ್ವಜನಿಕರು ಅವರಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಅವರು ಬೆವರಿಸಿ ಟ್ಯಾಕ್ಸ್ ಹಣನ ಕಟ್ತಾರೆ. ಅದನ್ನೇ ಇವರೇ ಯಾರು ಇಲ್ಲ, ಇದೇ ರಾಘವೇಂದ್ರ, ಇದೇ ಹಾಲಪ್ಪನೇ ಒಂದು ಕೈ ಹಾಕಿದ್ರು. ಸಿಗಂದರ್ ದೇವಸ್ಥಾನಕ್ಕೆ ಯಾವನಾರು ಕೈ ಹಾಕಿದ್ರೆ ಜೈನ್ ಗುಡಿಗೆ ಕೈ ಹಾಕದಂಗೆ ಅಂತ ಹೇಳಿ ಆಮೇಲೆ ಫಾರೆಸ್ಟ್ ಅಲ್ಲ, ನೀವು ಅದನ್ನ ಕೂಡ ಕೊಂಡಿದ್ರಲ್ಲ, ಅದು ಎಲ್ಲೆಲ್ಲಿ ಹೊಡೆಯುತ್ತೆ ಗೊತ್ತಾ? ಎಷ್ಟು ಧರ್ಮಾಧಿಕಾರಿಗಳು ಎಲ್ಲೆಲ್ಲಿ ಕಡೆಗಿದೆ. ಯಾವತ್ತೂ ಕೂಡ ನೀವು ಒಂದು ಭಕ್ತಿ ಅಂತ ಹೇಳಿದಾಗ ಬರೀ ಭಾಷಣಕ್ಕೆ ಉಪಯೋಗ ಮಾಡ್ಕೋಬಾರ್ದು. ಅದು ಬಿಜೆಪಿ ಅವ್ರು ಮಾಡ್ತಾರೆ, ಭಾರತಾಂಬೆ ಅಂತೇಳಿ ಮಾತಾಡ್ತಾರೆ. ಹೈಯೆಸ್ಟ್ ಎಲ್ಲ ಈ ತರ ಇಲಿಗಲ್ ಕೆಲಸ ಆಗಿದ್ದ ಅವ್ರದ್ದು. ಗೋಮಾತಾ ಅಂತಾರೆ, ಬೇಕಾ ನಿಮಗೆ ಎಷ್ಟು ಕೆಜಿ ಎಷ್ಟು ಟನ್ಸ್ ಹೋಗ್ತವೆ? ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಾನು ಹೇಳೋದು ಇಷ್ಟೇ ನೋಡಿ, ಟ್ಯಾಕ್ಸ್ ಮನಿ ಕಲೆಕ್ಟ್ ಆಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಇದು ಆದಷ್ಟು ಬೇಗ ಇದನ್ನ ಮತ್ತೆ ಮುಂದುವರಿಯಕ್ಕೆ ಹೋಗಬಾರ್ದು. ಅವ್ರು ಯಾರನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ, ಅದೇನು ಕಾನೂನು ಇರ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಕರೆಸಲಿ, ಏನ್ ತಪ್ಪೇನಿಲ್ಲ. ಮುಖಂಡರಾದ ರತ್ನಾಕರ ಹೊನಗೋಡು, ಲೋಕೇಶ್ ಗಾಳಿಪುರ, ಅನಿತಾ ಕುಮಾರಿ, ಅಶೋಕ್ ಬೇಳೂರು ಸೇರಿದಂತೆ 100 ಕಾರ್ಯಕರ್ತರು ಹಾಜರಿದ್ದರು.